ನೋಡಿ ವಿದ್ಯಾರ್ಥಿಗಳೇ, 2024ರಲ್ಲಿ SSLC, PUC, ಡಿಪ್ಲೊಮೊ, ಡಿಗ್ರಿ, PG, ಇಂಜಿನಿಯರಿಂಗ್, ಮೆಡಿಕಲ್ ಈ ಎಲ್ಲ ಕೋರ್ಸ್ಗಳನ್ನು ಪಾಸಾದಂಥ PUC ಎಲ್ಲ ಕೋರ್ಸ್ಗಳನ್ನು ಪಾಸಾದಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಎಲ್ಲಿದೆ ನೋಡಿ, ಈ ಎಲ್ಲ ಕೋರ್ಸ್ಗಳಿಗೆ ಅರ್ಜಿ ಕರೆದಿದ್ದಾರೆ. ಆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಪಾಸ್ಡ್ ಇನ್ 2024 ಓನ್ಲಿ ಅಂತಿದೆ. ಇದನ್ನ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು SLC ಬೋರ್ಡ್ ಆಗಿದ್ದರೆ SLC ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ CBSE ಪಾಸ್ ಆಗಿದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ SLC ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ತದನಂತರ ನಿಮ್ಮ ಒಂದು SLC ಪಾಸಿಂಗ್ ಇಯರು, ನಿಮ್ಮ SLC ಆಲ್ ಟಿಕೆಟ್ ನಂಬರು, ನಿಮ್ಮ ಕ್ಯಾಸ್ಟು ಮತ್ತು ನೇಮ್ ಆ್ಯಸ್ ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಹಾಕಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಗುರುತಿನ ದೃಢೀಕರಣ ಸೇವೆ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿ ನಿಮ್ಮ ಏನು ಮಾಡ್ಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಮಾಡಿ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳ, ಈ ರೀತಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಮೊದಲಿಗೆ ವಿದ್ಯಾರ್ಥಿ ಒಂದು ಆರ್ ಡಿ ನಂಬರ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಮತ್ತು ಸಬ್ ಕ್ಯಾಸ್ಟ್ ಎರಡು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಜೆಂಡರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತದನಂತರ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ ಬರುತ್ತೆ. ಪಾಸಿಂಗ್ ಇಯರ್ ಕೂಡ ಬಂದಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಸಬ್ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫ್ಯಾಮಿಲಿ ಇನ್ಕಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ಯಾಮಿಲಿ ಇನ್ಕಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ನಿಮ್ಮ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕು. ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರು ಇಲ್ಲಿ ಎಂಟರ್ ಮಾಡಬೇಕು. ತದನಂತರ ನೀವು SSP ID, ಸೋಷಿಯಲ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ಅಂದರೆ ಆ ಒಂದು ID ನೋಡಿ ವಿದ್ಯಾರ್ಥಿಗಳೇ, ಇದು ಮೋಸ್ಟ್ ಇಂಪಾರ್ಟೆಂಟು. ಇದನ್ನೇನಾದರೂ ನೀವು ತಪ್ಪಾಗಿ ಎಂಟಿದರೆ ನಿಮ್ಮ ಸ್ಕಾಲರ್ಶಿಪ್ ಕೂಡ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ತಾಲೂಕು ಆಫೀಸಿಗೆ ಭೇಟಿ ನೀಡಿ, ಸರ್ ನಮ್ಮದು ಒಂದು ಸ್ಕಾಲರ್ಶಿಪ್ ID ಕೊಡಿ ಅಂದರೆ ಸೋಷಿಯಲ್ ವೆಲ್ಫೇರ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ID ಕೊಡುತ್ತೆ. ಆ IDಯನ್ನು ತೊಗೊಂಡು ಇಲ್ಲಿ ಎಂಟರ್ ಮಾಡಬೇಕು. ತಪ್ಪಾಗಿ ಎಂಟ್ರಿ ಮಾಡಿದರೆ ನಿಮ್ಮ ಸ್ಕಾಲರ್ಶಿಪ್ಪು ಬರೋಲ್ಲ. ಬಟ್ ಸ್ಟಾರ್ ಮಾರ್ಕ್ ಇಲ್ಲ, ಆದರೂ ಕೂಡ ನೀವು ಇಸ್ಕೊಂಡು ಹಾಕಿಬಿಡಿ, ಯಾಕೆ ಸುಮ್ಮನೆ ಸಮಸ್ಯೆ. ತದನಂತರ ನೀವು ಆರ್ ಯು ಫಿಸಿಕಲಿ ಚಾಲೆಂಜ್ ಪರ್ಸನ್ ಅಂತ ಕೇಳುತ್ತೆ. ಇದ್ರೆ ಎಸ್ ಹಾಕಿಲ್ಲ ಅಂದ್ರೆ ನೋ ಹಾಕಿ. ತದನಂತರ ನಿಮ್ಮ ಒಂದು ಕೋರ್ಸ್ನ ಡೀಟೇಲ್ಸ್ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಲೇಜ್ ಆ್ಯಂಡ್ ಕೋರ್ಸ್ ಡೀಟೇಲ್ಸು ವಿದ್ಯಾರ್ಥಿಗಳೇ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ನೀವೀಗ ಡಿಗ್ರಿ ಓದ್ತಾ ಇದ್ದೀರಾ, ಸೆಕೆಂಡ್ PUC ಪ್ರೈಸ್ ಮನಿ ಅರ್ಜಿ ಹಾಕ್ತಿದ್ದೀರ ಅಂದ್ಕೊಳ್ಳಿ. ಆಗ ನೀವು ಸೆಕೆಂಡ್ PUC ಕಲ್ತಂಥ ಕಾಲೇಜಿನ ಡೀಟೇಲ್ಸ್ ಹಾಕಬೇಕು. ಈ ಉದಾಹರಣೆಗೆ ಪೋಸ್ಟ್ ಗ್ರ್ಯಾಜುಯೇಟ್ ಓದ್ತಾ ಇದ್ದೀರಿ ಅಂದ್ಕೊಳ್ಳಿ, ಡಿಗ್ರಿ ಓದಿದಂಥ ಕಾಲೇಜ್ ಡೀಟೇಲ್ಸು. PUC ಓದ್ತಾ ಇದ್ದೀರಿ ಅಂದ್ಕೊಳ್ಳಿ, SLC ಓದಿದಂಥ ಒಂದು ಸ್ಕೂಲ್ ಡೀಟೇಲ್ಸ್. ಅಂದರೆ ನೀವು ಯಾವ ಕೋರ್ಸ್ ಮೇಲೆ ಪ್ರೈಸ್ ಮನಿ ಹಾಕ್ತಿರೋ ಆ ಕೋರ್ಸ್ ಕಲ್ತಂಥ ಕಾಲೇಜಿನ ಡೀಟೇಲ್ಸ್ ಇಲ್ಲಿ ಎಂಟ್ರ್ ಮಾಡಬೇಕು. ನಿಮ್ಮ ಕಾಲೇಜ್ ಯಾವುದು ಅಂದರೆ CBSEನ ಕರ್ನಾಟಕನ ಅಂತ ಕೇಳ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇವರ ನಿಮ್ಮ ಕಾಲೇಜ್ ಡಿಸ್ಟಿಕ್ಕು, ತಾಲೂಕು, ಕಾಲೇಜ್ ನೇಮು, ಯಾವ ಸಬ್ಜೆಕ್ಟ್ ಅಂದರೆ ಆರ್ಟ್ಸ್, ಕಾಮರ್ಸ್ ಈ ಥರ. ಆಮೇಲೆ ಪಾಸಿಂಗ್ ಇಯರು, ನಿಮ್ಮೊಂದು ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ PUC ಆಗಿದ್ದರೆ ನಿಮ್ಮ ಒಂದು ಆಲ್ ಟಿಕೆಟ್ ನಂಬರು, ಡಿಗ್ರಿ ಇದ್ದರೂ ಕೂಡ ಕೊಟ್ಟಿರ್ತಾರೆ, ಅದನ್ನು ಎಂಟರ್ ಮಾಡಬೇಕು. ಇಲ್ಲಿ ಕಾಂಬಿನೇಷನ್ ಆರ್ಟ್ಸ್ ಕಾಮರ್ಸ್ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮದು ಒಂದು ರಿಸಲ್ಟು CGPA ಬಂದರೆ ಅದನ್ನ ಎಂಟರ್ ಮಾಡಿ. ಅದನ್ನು ಒಂದು ವೇಳೆ ಎಲ್ಲಪ್ಪ ನಮ್ಮದು ಪರ್ಸೆಂಟೇಜ್ ಇದ್ದರೆ ಇದನ್ನ ಕ್ಲಿಕ್ ಮಾಡಿ ಎಂಟರ್ ಮಾಡ್ಬೋದು. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ನೀವು ಏನೇನು ಅಪ್ಲೋಡ್ ಮಾಡೋಕ್ಕಪ್ಪ ಅಂದರೆ ನಿಮ್ಮ ಒಂದು ಫೋಟೋ, ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಲಾಸ್ಟ್ ಟೈಮ್ ಮಾರ್ಕರ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ವಿದ್ಯಾರ್ಥಿಗಳು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.